ಈಗ ನಿಮ್ಮ ಫ್ರೆಂಡ್ ಎಷ್ಟು ವರ್ಷ ಆಯ್ತು ಬಂದು ಹೋಗಿಲ್ಲಿ? 3 ವರ್ಷ ಹಿಂದೆ. ಲಿಂಗ ಗಡಿಸ್ತನ ಕಮ್ಮಿ ಇದೆ, ಲೈಂಗಿಕತೆ ನಡೆಸಲಿಕ್ಕೆ ವೀಕ್ನೆಸ್ ಇದೆ, ನಿಮ್ಮೂರು ದೌರ್ಬಲ್ಯ ಇದೆ, ಬೇಗ ಸ್ಖಲನ ಆಗ್ತದೆ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಬಂದು ಚಿಕಿತ್ಸೆ ತಗೊಂಡೋಗಿದ್ರು 1 ವರ್ಷದ ಹಿಂದೆ. 2 ಇಯರ್ಸ್ ಆಯ್ತಾ? 2 ವರ್ಷದಿಂದ ಬಂದಿದ್ರು. ಈಗ ಅವರು ಆರಾಮಾಗಿದೆ, ಚೆನ್ನಾಗಿದೆ. ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಅವ್ರು ನಿಮಗೆ ಹೇಳಿದ್ರು ಅಂತೇಳಿ ನೀವು ತೋರಿಸ್ಲಿಕ್ಕೆ ಬಂದಿರೋದು. ಕರೆಕ್ಟ್ ತಾನೆ? ಈಗ ನಿಮ್ದಿನ ಮದುವೆ ಆಗಿಲ್ಲ, ಗಡಸ್ತನ ಕಮ್ಮಿ ಇದೆ, ಬೇಗ ಸ್ಖಲನ ಆಗ್ತಿದೆ ಅನ್ನೋ ಕಾರಣಕ್ಕೆ ತೋರಿಸ್ಲಿಕ್ಕೆ ಬಂದಿದ್ದೀರಿ. ರೈಟ್? ನಥಿಂಗ್ ಟು ವರಿ. ಆರಾಮಾಗ್ತದೆ, ತಲೆ ಕೆಡಿಸ್ಕೊಬೇಡ್ರಿ, ಮದುವೆ ತಯಾರಿ ಮಾಡ್ಕೊಳ್ರಿ ಅಷ್ಟೇ. ಗೊತ್ತಾಯ್ತಲ್ಲ? ಮದುವೆ ತಯಾರಿ ಅಂದರೆ ನಿಜವಾದ ಮದುವೆ ತಯಾರಿ ಅಂದರೆ ಇದು. ಬಟ್ಟೆ ತಗೊಳ್ಳೋದು, ಅದು ಇದು ಹಾರ ತುರಾಯಿ ತಗೊಳ್ಳೋದಲ್ಲ. ಓಕೆನಾ? ಆರಾಮಾಗ್ತದೆ, ನಿಮ್ಮ ಫ್ರೆಂಡಿಗೂ ಆರಾಮಾಗಿದೆ, ನಿಮ್ಗೂ ಆರಾಮಾಗ್ತದೆ. ಟೆನ್ಷನ್ ಬಿಡ್ಬೇಕು. ಆ ಟೆನ್ಷನ್ನಲ್ಲೇ ಇತ್ತು ಅಂತಂದರೆ ಅದು ನರಗಳ ಮೇಲೆ ಎಫೆಕ್ಟ್ ಆಗ್ತದೆ. ಲೈಂಗಿಕ ವೀಕ್ನೆಸ್ಸಿಗೆ ಟೆನ್ಷನ್ನು ಕೂಡ ಒಂದು ಕಾರಣ. ತಲೆಯಿಂದ ತೆಗೆದು ಬಿಡ್ರಿ. ಸ್ಮೋಕು, ಡ್ರಿಂಕ್ಸು ಆ ಥರದ್ದು ಏನಾರು ಇದ್ದರೆ ಬಿಟ್ಬಿಡ್ರಿ. ಸ್ವಲ್ಪ ಸಾಧ್ಯವಾದಷ್ಟು ಖಾರ ಕಮ್ಮಿ ತಿನ್ನಿರಿ. ಓಕೆನಾ? ಆರಾಮ, ತಲೆ ಕೆಡಿಸ್ಕೊಬಿಡ್ರಿ. ಓಕೆ? ಅವ್ರು ನಿಮ್ಮ ಫ್ರೆಂಡ್ ಆರಾಮಾಗಿರೋದಂತೂ ಸತ್ಯ ಅಲ್ಲ?